ಲೋಕಲ್ ಎಲೆಕ್ಷನ್ಗೆ ಸರ್ಕಾರ ಭರ್ಜರಿ ತಯಾರಿಯನ್ನ ಮಾಡ್ಕೊಳ್ತಾ ಇದೆ. ಇವಿಎಂಗೆ ಸೆಡ್ ಅನ್ನ ಹೊಡೆದಿದೆ ಸಿದ್ದರಾಮಯ್ಯ ಸರ್ಕಾರ. ಬ್ಯಾಲೆಟ್ ಪೇಪರ್ನಲ್ಲಿ ಗ್ರಾಮ ಪಂಚಾಯಿತಿ ಎಲೆಕ್ಷನ್ ಅನ್ನ ನಡೆಸೋದಕ್ಕೆ ಸಿದ್ಧತೆಗಳನ್ನ ಮಾಡಿಕೊಂಡಿದೆ. ಸಚಿವ ಸಂಪುಟ ಸಭೆಯಲ್ಲೂ ಕೂಡ ಮಹತ್ವದ ನಿರ್ಧಾರಗಳಾಗ್ತಾ ಇದೆ. ಈ ಮೊದಲು ಜಿಬಿಎ ಚುನಾವಣೆಗೆ ಬ್ಯಾಲೆಟ್ ಅನ್ನ ಘೋಷಣೆ ಮಾಡಲಾಗಿತ್ತು. ಇದೀಗ ಎಲ್ಲಾ ಸ್ಥಳೀಯ ಸಂಸ್ಥೆ ಚುನಾವಣೆಗೆ ಬ್ಯಾಲೆಟ್ ಅಸ್ತ್ರವನ್ನ ಬಳಕೆ ಮಾಡಿಕೊಳ್ತಾ ಇದೆ ಕಾಂಗ್ರೆಸ್. ನಿನ್ನೆಯ ಕ್ಯಾಬಿನೆಟ್ ಸಭೆಯಲ್ಲಿ ಒಮ್ಮತದ ತೀರ್ಮಾನವನ್ನ ಕೈಗೊಳ್ಳಲಾಗಿದೆ. ಜಿಬಿಎ ಚುನಾವಣೆ ನಂತರ ಜಿಲ್ಲಾ ಪಂಚಾಯಿತಿ ಮತ್ತೆ ತಾಲೂಕು ಪಂಚಾಯಿತಿಗೆ ಚುನಾವಣೆ ಇದೆ. ಈ ಚುನಾವಣೆಗೆ ಸಿದ್ಧತೆಯನ್ನ ನಡೆಸಿಕೊಳ್ತಾ ಇದೆ ರಾಜ್ಯ ಸರ್ಕಾರ. ಹಾಗಾಗಿ ಬ್ಯಾಲೆಟ್ನಲ್ಲಿ ಎಲೆಕ್ಷನ್ ಮಾಡಬೇಕು ಅನ್ನುವಂತಹ ನಿರ್ಧಾರವನ್ನ ಮಾಡಲಾಗಿದೆ. ಇದಕ್ಕೆ ಒಮ್ಮತದ ಒಪ್ಪಿಗೆಗಳು ಕೂಡ ಸಿಕ್ಕಿದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಸೊ ಹಾಗಾಗಿ ಇದಕ್ಕೆ ಯಾವ ರೀತಿಯಾದಂತಹ ತಿರುಗೇಟನ್ನ ಕೊಡುತ್ತೆ ಬಿಜೆಪಿ ಅನ್ನೋದು ಸದ್ಯಕ್ಕಿರುವಂತಹ ಪ್ರಶ್ನೆ. ಬ್ಯಾಲೆಟ್ನಲ್ಲಿ ಎಲೆಕ್ಷನ್ ಮಾಡಬೇಕು ಅಂತ ಹೇಳಿ ಒಂದ್ ಕಡೆ ತೀರ್ಮಾನ ಕೈಗೊಳ್ಳಲಾಗ್ತಾ ಇದೆ. ಅದಕ್ಕೆ ಒಂದಷ್ಟು ಅಪಸ್ವರಗಳು ಕೂಡ ಕೇಳಿ ಬರ್ತಾ ಇದೆ. ಬೇಡ, ಬ್ಯಾಲೆಟ್ ಅಸ್ತ್ರ ಮಾಡ್ಕೊಳ್ಳೋದಕ್ಕೆ ಏನು ಮುಂದಾಗ್ತಾ ಇದ್ದೀರೋ ಅದು ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ, ತುಂಬ ಕಷ್ಟ ಆಗತ್ತೆ, ಅದನ್ನು ಕಾರ್ಯರೂಪಕ್ಕೆ ತರಬೇಕು ಅಂತಂದರೆ ಚುನಾವಣೆ ಆದಮೇಲೆ ಎಣಿಕೆ ಮಾಡೋದು ಕಷ್ಟ ಆಗುತ್ತೆ. ಬ್ಯಾಲೆಟ್ನಲ್ಲಿ ಎಲೆಕ್ಷನ್ ನಿರ್ಧಾರಕ್ಕೆ ಅಪಸ್ವರಗಳು ಕೇಳಿ ಬರ್ತಾ ಇದೆ. ಬ್ಯಾಲೆಟ್ ಪೇಪರ್ ಬದಲು ಜಿಬಿಎ ಚುನಾವಣೆ ಇವಿಎಂನಲ್ಲೇ ನಡೆಸಿ ಚುನಾವಣಾ ಆಯೋಗಕ್ಕೆ ಬಿಪಿಎಸಿ ಸಂಸ್ಥೆ ಏನಿದೆ ಅದು ಮನವಿ ಮಾಡಿಕೊಳ್ತಾ ಇದೆ. ರಾಜ್ಯ ಚುನಾವಣಾ ಆಯೋಗದ ಅಧ್ಯಕ್ಷ ಸಂಗ್ರೇಶಿಗೆ ಮನವಿಯನ್ನ ಮಾಡಿಕೊಳ್ಳಲಾಗಿದೆ. ಜಿಬಿಎ ವ್ಯಾಪ್ತಿಯ 5 ನಗರ ಪಾಲಿಕೆಯಲ್ಲಿ 369 ವಾರ್ಡ್ಗಳಿವೆ. ಒಂದ್ ಕಡೆ ಬ್ಯಾಲೆಟ್ನಲ್ಲೇ ಎಲೆಕ್ಷನ್ ನಡೆಸಿ ಅಂತಿದೆ ಕಾಂಗ್ರೆಸ್, ಮತ್ತೊಂದು ಕಡೆ ಇವಿಎಂನಲ್ಲೇ ಎಲೆಕ್ಷನ್ ಮಾಡಿ ಅಂತಿದೆ ಬಿಜೆಪಿ. ಇವಿಎಂ ಕಡೆ ಒಲವನ್ನ ತೋರುತ್ತಿವೆ ಕೆಲ ಸಂಘ ಸಂಸ್ಥೆಗಳು. ರಾಜ್ಯ ಚುನಾವಣಾ ಆಯೋಗದ ನಿರ್ಧಾರದತ್ತ ಇದೀಗ ಎಲ್ಲರ ಚಿತ್ತ ನೆಟ್ಟಿದೆ. ಏನ್ ನಿರ್ಧಾರವನ್ನ ಕೈಗೊಳ್ತಾರೆ ಚುನಾವಣಾ ಆಯೋಗದವರು? ಇವಿಎಂ ಅಲ್ಲೇ ಚುನಾವಣೆ ಮಾಡಬೇಕು ಅಂತಾರೋ ಅಥವಾ ಈ ಬ್ಯಾಲೆಟ್ ಪೇಪರ್ ಅನ್ನ ಬಳಕೆ ಮಾಡ್ಕೊಂಡು ಚುನಾವಣೆ ಮಾಡೋಕೆ ಒಪ್ಪಿಗೆಯನ್ನ ಸೂಚಿಸುತ್ತಾ ಚುನಾವಣಾ ಆಯೋಗ? ಸರ್ಕಾರ ಏನೋ ಇದಕ್ಕೆ ಒಮ್ಮತದಿಂದ ನಿರ್ಧಾರವನ್ನ ಕೈಗೊಳ್ತಾ ಇದೆ. ಸೊ ಯಾವ ರೀತಿಯಾದಂತಹ ತೀರ್ಮಾನವನ್ನ ಕೈಗೊಳ್ಬೋದು ಅನ್ನೋದು ಈಗಿರುವಂತಹ ಪ್ರಶ್ನೆ. ನಾವು ಬಿಪ್ಯಾಕ್ ಸಂಸ್ಥೆಯಿಂದ ಇವತ್ತು ಚುನಾವಣಾ ಆಯೋಗಕ್ಕೆ ಬಂದಿದ್ದೀವಿ. ಕರ್ನಾಟಕ ರಾಜ್ಯ ಚುನಾವಣಾ ಆಯೋಗಕ್ಕೆ ನಾವು ಒಂದು ಮನವಿನ ಸಲ್ಲಿಸಿದ್ದೀವಿ. ಜಿಬಿಎ ಚುನಾವಣೆನ ಗ್ರೇಟರ್ ಬೆಂಗಳೂರು ಚುನಾವಣೆನ 369 ವಾರ್ಡ್ಗಳಿಗೆ ಅವರು ಏನು ಬ್ಯಾಲೆಟ್ ಪೇಪರಲ್ಲಿ ಮಾಡಬೇಕು ಅಂತ ಹೇಳ್ತಿದ್ದಾರೆ. ಬ್ಯಾಲೆಟ್ ಪೇಪರಲ್ಲಿ ಮಾಡೋದು ಬೇಡ, 20 ವರ್ಷಗಳಿಂದ ಏನು ನಡ್ಕೊಂಡು ಬರ್ತಾ ಇದೆ ವಿ ಪ್ಯಾಟ್ ಮತ್ತು ಇವಿಎಂ ಮಷೀನ್ಸ್ಗಳ ಮೂಲಕನೇ ಮಾಡಿ. ಯಾಕಂತ ಹೇಳಿದ್ರೆ ಆ ಇವಿಎಂ ಮಷೀನ್ಸು ನಮ್ಮ ಕರ್ನಾಟಕದಲ್ಲೇ ತಯಾರಾಗೋದು, ಭಾಳಷ್ಟು ಟ್ರಾನ್ಸ್ಪರೆನ್ಸಿ ಇದೆ, ಭಾಳಷ್ಟು ಉಪಯೋಗಕ್ಕೆ ಬಂದಿದೆ. ಅದಾದಮೇಲೆ ಯಾವುದೇ ರೀತಿಯ ಏನು ಎಲೆಕ್ಷನ್ಸ್ ಅಲ್ಲಿ ಯಾವುದೇ ಏರುಪೇರಾಗಿಲ್ಲ, ತುಂಬಾ ಏನು ಪಾರದರ್ಶಕವಾಗಿ. ಸರ್, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ಮೆಟ್ರೋ ಬ್ಯೂರೋ ಹೆಡ್ ಉಲ್ಲಾಸ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಉಲ್ಲಾಸ್, ಒಂದ್ ಕಡೆ ಕಾಂಗ್ರೆಸ್ ಬ್ಯಾಲೆಟ್ ಬೇಕು ಅಂತಿದೆ, ಬಿಜೆಪಿ ಇವಿಎಂ ಬೇಕು ಅಂತ ಪಟ್ಟು ಹಿಡಿದಿದೆ. ಈ ಬ್ಯಾಲೆಟ್ ವರ್ಸಸ್ ಇವಿಎಂ ಸಮರ ಮುಂಬರುವಂತಹ ಚುನಾವಣೆ ಮೇಲೆ ಎಂತಹ ಪರಿಣಾಮ ಬೀರಬಹುದು, ಮತ್ತೆ ಚುನಾವಣಾ ಆಯೋಗದ ನಿಲುವು ಈಗೇನಿದೆ ಅಂತ? ರಮ್ಯಾ, ಈಗಾಗಲೇ ಕೇಂದ್ರ ಚುನಾವಣಾ ಆಯೋಗ ರಾಜ್ಯ ಚುನಾವಣಾ ಆಯೋಗಕ್ಕೆ ಅಧಿಕಾರ ಕೊಟ್ಟಿರುವಂತದ್ದು ಏನು ಅಂತಂದ್ರೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗೆ ಯಾವ ರೀತಿಯಾಗಿ ನಡೆಸಬೇಕು ಅನ್ನುವಂತ ಒಂದು ತೀರ್ಮಾನ ರಾಜ್ಯ ಚುನಾವಣಾ ಆಯೋಗಕ್ಕೆ ಕೊಟ್ಟಿರುವಂತದ್ದು. ಸೊ ಅದ್ರ ಪ್ರಕಾರನೇ ಸ್ಥಳೀಯ ಸಂಸ್ಥೆಗಳಿಗೆ ಇವಿಎಂ ಬದಲು ಬ್ಯಾಲೆಟ್ ಪೇಪರ್ ನಲ್ಲಿ ಚುನಾವಣೆಯನ್ನು ನಡೆಸಬೇಕು ಅನ್ನುವಂತ ಒಂದು ತೀರ್ಮಾನಕ್ಕೆ ಸ್ವತಃ ರಾಜ್ಯ ಚುನಾವಣಾ ಆಯೋಗನೂ ಕೂಡ ಬಂದಿದೆ. ಜೊತೆಗೆ ಸರ್ಕಾರದ ನಿಲುವು ಕೂಡ ಅದೇ ಆಗಿದೆ. ಹೀಗಾಗಿ ಏನಕ್ಕೆ ಅಂತಂದ್ರೆ ಇವಿಎಂ ನ ಹಿಂದೆಯಿಂದಲೂ ಕೂಡ ಇವಿಎಂ ನಲ್ಲಿ ಸಾಕಷ್ಟು ಲೂಪ್ ಹೋಲ್ಸ್ ಇದೆ, ಅದನ್ನ ನಕಲು ಮಾಡಬಹುದು ಅನ್ನುವಂಥದ್ದು ಆಗಿದೆ. ಆಮೇಲೆ ಫ್ಯಾಕ್ಸಿ ವೋಟ್ ಗಳನ್ನ ಕೂಡ ಹಾಕಿಸಬಹುದು ಅನ್ನುವಂತ ಆರೋಪ ಕಾಂಗ್ರೆಸ್ ಮಾಡ್ತಾ ಇತ್ತು. ಹೀಗಾಗಿನೇ ಆರಂಭದಲ್ಲಿ ಜಿಬಿಎ ಚುನಾವಣೆಯನ್ನ ನಾವು ಬ್ಯಾಲೆಟ್ ಪೇಪರ್ ನಡೆಸಬೇಕು ಅನ್ನುವಂತ ಒಂದು ತೀರ್ಮಾನಕ್ಕೆ ಸ್ವತಃ ರಾಜ್ಯ ಚುನಾವಣಾ ಆಯೋಗನೂ ಕೂಡ ಸ್ಪಷ್ಟಪಡಿಸಿತ್ತು. ಹೀಗಾಗಿ ನಿನ್ನೆ ನಡೆದಂತಹ ಕ್ಯಾಬಿನೆಟ್ ಸಭೆಯಲ್ಲೂ ಕೂಡ ಜಿಬಿಎ ಸೇರಿದಂತೆ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಚುನಾವಣೆಯನ್ನು ಕೂಡ ಬ್ಯಾಲೆಟ್ ಪೇಪರ್ ನಲ್ಲೇ ನಡೆಸಬೇಕು ಅನ್ನುವಂತ ಒಂದು ತೀರ್ಮಾನಕ್ಕೆ ಸಚಿವ ಸಂಪುಟ ಬಂದಿತ್ತು. ಸೊ ಇದ್ರ ಬೆನ್ನಲ್ಲೇ ಬಹುತೇಕ ಸಂಘ ಸಂಸ್ಥೆಗಳಾಗಿರ್ಬೋದು ಮತ್ತೆ ಬಿಜೆಪಿನೂ ಕೂಡ ಬ್ಯಾಲೆಟ್ ಪೇಪರ್ ಬದಲು ಇವಿಎಂ ಮೂಲಕನೇ ನೀವು ಚುನಾವಣೆಯನ್ನ ನಡೆಸಬೇಕು ಅನ್ನುವಂತ ಒಂದು ಮನವಿಯನ್ನ ಮಾಡ್ತಿರುವಂತದ್ದು. ಜೊತೆಗೆ ಒಂದಷ್ಟು ಸಂಘ ಸಂಸ್ಥೆಗಳು ರಾಜ್ಯ ಚುನಾವಣಾ ಆಯೋಗಕ್ಕೆ ಮನವಿಯನ್ನು ಕೂಡ ಕೊಟ್ಟಿದ್ದಾರೆ. ಯಾಕೆಂತಂದ್ರೆ ಬ್ಯಾಲೆಟ್ ಪೇಪರ್ ಅಲ್ಲಿ ನೀವು ಚುನಾವಣೆಯನ್ನು ನಡೆಸಿದ್ದೆ ಅದರಲ್ಲಿ ಪಾರದರ್ಶಕ ಇರೋದಿಲ್ಲ, ಜೊತೆಗೆ ನಮ್ಗೆ ನಾವು ಅನ್ಕೊಂಡಂತ ಸಮಯಕ್ಕೆ ಫಲಿತಾಂಶನೂ ಕೂಡ ಬರೋದಿಲ್ಲ. ಮನುಷ್ಯರು ಅಂದ್ರೆ ಅಲ್ಲಿ ಇರುವಂತಹ ಸಿಬ್ಬಂದಿ ಎಣಿಸೋದ್ರಿಂದ ಎಣಿಕೆ ವಿಚಾರದಲ್ಲೂ ಕೂಡ ಒಂದಷ್ಟು ಲೂಪ್ ಹೋಲ್ಸ್ ಆಗುವಂತ ಸಾಧ್ಯತೆಗಳಿದಾವೆ. ಸೊ ಹಾಗಾಗಿ
ಬ್ಯಾಲೆಟ್ ಪೇಪರ್ ಬೇಡ, ಅದ್ರ ಬದಲು ಇವಿಎಂ ಮಾಡಬೇಕು ಇವಿಎಂ ನಲ್ಲೇನೆ ಚುನಾವಣೆ ನಡೆಸಬೇಕು ಅನ್ನುವಂತಹ ಒಂದು ಮನವಿಯನ್ನು ಕೂಡ ಕೊಡುವಂತ ಕೆಲಸವನ್ನ ಮಾಡಿದೆ, ಒಂದಷ್ಟು ಸಂಘ ಸಂಸ್ಥೆಗಳು ಮಾಡಿದಾವೆ. ಸೊ ಇದೀಗ ರಾಜ್ಯ ಚುನಾವಣಾ ಆಯೋಗ ಯಾವ ರೀತಿಯಾದ ಒಂದು ಅನ್ನೋದನ್ನ ಕಾದ್ ನೋಡ್ಬೇಕು ರಮ್ಯಾ. ಓಕೆ, ಥ್ಯಾಂಕ್ ಯು ತಮ್ಮ ಮಾಹಿತಿಗಾಗಿ.